ಕರ್ನಾಟಕದಲ್ಲಿ ಬಿಜೆಪಿಯ ಬೆಳವಣಿಗೆಯು 50 ವರ್ಷದಲ್ಲಿ ಅನೇಕ ಹೋರಾಟಗಳ ಮೂಲಕ ಸಾಧ್ಯವಾಗಿದೆ. ಪ್ರತಿಯೊಂದು ಹೋರಾಟವೂ ಪಕ್ಷದ ವಿಸ್ತಾರಕ್ಕೆ, ನಾಯಕತ್ವ, ಬೆಳವಣಿಗೆಗೆ ಹಾಗೂ ಜನಪರ ಸಮಸ್ಯೆಗೆ ಪರಿಹಾರ ನೀಡಲು ಯಶಸ್ವಿಯಾಯಿತು. 1975 ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ. ಪ್ರಜಾಪ್ರಭುತ್ವದ ಕತ್ತು ಹಿಸುಕಿ ಮತ್ತು ಸಂವಿಧಾನಕ್ಕೆ ಅಪಚಾರವೆಸಗಿ ಇಂದಿರಾ ಗಾಂಧಿಯವರು 1975ರಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ವಾಜಪೇಯಿ, ಆಡ್ವಾಣಿ ಹಾಗೂ ಅನೇಕ ರಾಜಕೀಯ ನಾಯಕರನ್ನು ಸೆರೆಮನೆಗೆ ದೂಡಿದರು. ವಾಕ್ ಸ್ವಾತಂತ್ರ್ಯ ಕಸಿದುಕೊಂಡು ಸರ್ವಾಧಿಕಾರವನ್ನು ಸ್ಥಾಪಿಸಿದರು. ಇದರ ವಿರುದ್ಧ ದೇಶವ್ಯಾಪಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ ಜನಸಂಘದ ಕಾರ್ಯಕರ್ತರು ಸಮಾನ ಮನಸ್ಕ ಸಂಘಟನೆಗಳೊಂದಿಗೆ ಸೇರಿ ಹೋರಾಟ ಮಾಡಿದವು. ಸಾವಿರಾರು ಜನಸಂಘದ ಕಾರ್ಯಕರ್ತರು ಸತ್ಯಾಗ್ರಹ ಕೈಗೊಂಡು ಬಂಧನಕ್ಕೆ ಒಳಗಾದರು. ಸಾವಿರಾರು ಕಾರ್ಯಕರ್ತರು ಭೂಗತ ಹೋರಾಟವನ್ನು ಕೈಗೊಂಡರು. ಸಂಘ ಪರಿವಾರದ ಹೋರಾಟದ ಫಲ ಜನಸಂಘದ ಪ್ರಭಾವ ರಾಜ್ಯವ್ಯಾಪಿ ಹರಡಲು ಸಾಧ್ಯವಾಯಿತು. 1977ರಲ್ಲಿ ತುರ್ತು ಪರಿಸ್ಥಿತಿ ಹಿಂತೆಗೆದುಕೊಂಡು ಚುನಾವಣೆ ಘೋಷಣೆ ಮಾಡಿದಾಗ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆ ಮಾಡಿದ್ದ ಕೆ.ಎಸ್. ಹೆಗ್ಡೆ ಅವರು ಜಯಗಳಿಸುತ್ತಾರೆ. ರಾಜ್ಯದೆಲ್ಲೆಡೆ ಜನಸಂಘದ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಿ ರಾಜ್ಯದ ಮೂಲೆ ಮೂಲೆ ತಲುಪಿದರು. ಅಯೋಧ್ಯ ಶ್ರೀರಾಮ ಮಂದಿರ ಹೋರಾಟ. ಅಯೋಧ್ಯ ಶ್ರೀರಾಮ ಮಂದಿರದ ಪರವಾಗಿ ಎಲ್.ಕೆ. ಆಡ್ವಾಣಿ ಅವರು ರಾಮರಥ ಯಾತ್ರೆ ಕೈಗೊಳ್ಳುತ್ತಾರೆ. ಕರ್ನಾಟಕದ ಬೀದರ್ ಜಿಲ್ಲೆಗೂ ರಾಮರಥ ಬಂದಾಗ ಅದಕ್ಕೆ ಅಭೂತಪೂರ್ವ ಸ್ವಾಗತ ದೊರೆಯುತ್ತದೆ. ಅಯೋಧ್ಯೆ 1992ರ ಅಯೋಧ್ಯ ಹೋರಾಟ. ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ನಡೆದ ಹೋರಾಟ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಪ್ರಭಾವ ಬೀರಿತು. ಕರಸೇವೆಗೆ 81ರಲ್ಲಿ ಮತ್ತು 92ರಲ್ಲಿ ಅಯೋಧ್ಯೆಗೆ ಬರಲು ಕರೆಕೊಟ್ಟಾಗ 6,000ಕ್ಕೂ ಹೆಚ್ಚು ಕರಸೇವಕರು ಬಂದಿದ್ದರು. ಕರ್ನಾಟಕ ಈ ಹೋರಾಟದಲ್ಲಿ ದೇಶದಲ್ಲೇ 2ನೇ ಅತೀ ಹೆಚ್ಚಿನ ಸಂಖ್ಯೆಯ ಕರಸೇವಕರನ್ನು ಕೊಟ್ಟ ರಾಜ್ಯ ಎಂಬ ಹೆಗ್ಗಳಿಕೆಗೂ ಪಾತ್ರವಾಯಿತು. ಬಿಜೆಪಿಯ ಪ್ರಭಾವ ರಾಜ್ಯವ್ಯಾಪಿ ಹರಡಲು ರಾಮಮಂದಿರ ಹೋರಾಟ ಅಪಾರವಾದ ಕೊಡುಗೆ ನೀಡಿತು. ಬಿಜೆಪಿಯ ಹೆಸರು ರಾಜ್ಯದ ಮೂಲೆ ಮೂಲೆಗೂ ತಲುಪಲು ಸಹಾಯವಾಯಿತು. और जिसने मन में संकल्प किया हुआ है कि 30 अक्टूबर को वहां पर पहुंच करके कार सेवा करेंगे और मंदिर वहीं बनाएंगे. ರಾಷ್ಟ್ರಧ್ವಜಾರೋಹಣ ಹೋರಾಟ. 1994ರ ನಂತರ ಹುಬ್ಬಳ್ಳಿ ಕಿತ್ತೂರು ಚೆನ್ನಮ್ಮ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಾಟ ನಡೆಸಲು ರಾಜ್ಯ ಸರ್ಕಾರ ಅನುಮತಿ ನಿರಾಕರಿಸುತ್ತದೆ. ಇದರ ವಿರುದ್ಧ ಬೃಹತ್ ಆಂದೋಲನ ಕೈಗೊಳ್ಳಲಾಗುವುದು. ಜನವರಿ 26ರಂದು ಧ್ವಜಾರೋಹಣ ಮಾಡಲು ಪ್ರತಿ ವರ್ಷ ರಾಜ್ಯವ್ಯಾಪಿ ಕಾರ್ಯಕರ್ತರು ಬರುವುದು ಸಾಮಾನ್ಯವಾಯಿತು. ಪೊಲೀಸರ ಲಾಠಿಗೆ ಗುಂಡಿಗೆ ಬೆದರದೆ ಹೋರಾಟಗಾರರು ತ್ರಿವರ್ಣ ಧ್ವಜ ಹಾರಿಸಲು ಪಣ ತೊಟ್ಟಿದ್ದರು. ರೈತ ನಾಯಕ ಶ್ರೀ ಬಿ.ಎಸ್. ಯಡಿಯೂರಪ್ಪನವರು ಹಾಗೂ ದಿವಂಗತ ಅನಂತಕುಮಾರ್ ಮುಂತಾದ ಹಿರಿಯ ನಾಯಕರ ನೇತೃತ್ವದಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಹೋರಾಟದಲ್ಲಿ ಧುಮುಕುತ್ತಾರೆ. ದೇಶಪಾಂಡೆ ನಗರದಲ್ಲಿ ನಡೆದ ಪೊಲೀಸ್ ಗುಂಡಿಗೆ 4 ಜನರು ಬಲಿಯಾಗುತ್ತಾರೆ. ಈ ಹೋರಾಟ ಉತ್ತರ ಕರ್ನಾಟಕದ ಭಾಗದಲ್ಲಿ, ವಿಶೇಷವಾಗಿ ಹುಬ್ಬಳ್ಳಿ, ಬೆಳಗಾಂ, ಬಾಗಲಕೋಟೆ, ವಿಜಯಪುರ ಮುಂತಾದ ಜಿಲ್ಲೆಗಳಲ್ಲಿ ಬಿಜೆಪಿ ಬೆಳೆಯಲು ಸಹಕಾರಿಯಾಯಿತು. ಬಗರ್ ಹುಕುಂ ಹೋರಾಟ. 80ರ ದಶಕದಲ್ಲಿ ಶಿವಮೊಗ್ಗ ಮಲೆನಾಡು ಭಾಗದಲ್ಲಿ ಬಗರ್ ಹುಕುಂ ಸಾಗುವಳಿ ಮಾಡುವವರ ವಿರುದ್ಧ ಸರ್ಕಾರ ಕಾನೂನು ತಂದಾಗ ಶ್ರೀ ಬಿ.ಎಸ್. ಯಡಿಯೂರಪ್ಪನವರ ನೇತೃತ್ವದಲ್ಲಿ ರೈತರ ಸಾಗುವಳಿ, ಜಮೀನು ಉಳಿಸುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚಳುವಳಿ ನಡೆಯಿತು. ಬಿಎಸ್ವೈ ಹಾಗೂ ಪಕ್ಷದ ಇತರ ನಾಯಕರು, ಕಾರ್ಯಕರ್ತರು ಹಳ್ಳಿಯಲ್ಲಿ ಪ್ರವಾಸ ಮಾಡಿ ಇದರ ಬಗ್ಗೆ ಜನ ಜಾಗೃತಿ ಮೂಡಿಸುವುದರ ಜೊತೆಗೆ ಸರ್ಕಾರಕ್ಕೂ ಬಿಸಿ ಮುಟ್ಟಿಸಿದರು. ಬಿ.ಎಸ್. ಯಡಿಯೂರಪ್ಪನವರು ರೈತ ನಾಯಕ ಎಂಬ ಹೆಗ್ಗಳಿಕೆ ಪಾತ್ರರಾದರು ಮತ್ತು ಇದರಿಂದ ಬಿಜೆಪಿಯ ಪ್ರಭಾವ ಗ್ರಾಮೀಣ ಭಾಗಕ್ಕೂ ವಿಸ್ತಾರವಾಯಿತು. ದತ್ತಪೀಠ ಹೋರಾಟ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿ ದತ್ತಪೀಠದಲ್ಲಿ ಮುಸ್ಲಿಮರ ಕಾನೂನು ವಿರೋಧಿ ಅತಿಕ್ರಮಣದ ವಿರುದ್ಧ 90ರ ದಶಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಂಘಟನೆಗಳ ಪ್ರತಿರೋಧ ವ್ಯಕ್ತವಾಯಿತು. ಆಗ ಬಿಜೆಪಿ, ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳದಂತಹ ಸಂಘಟನೆಗಳು ಇದರ ಬಗ್ಗೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದವು. ಬಿಜೆಪಿ, ಬಿ.ಎಸ್. ಯಡಿಯೂರಪ್ಪ, ಅನಂತಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾದರು. ಈ ಹೋರಾಟ ಬಿಜೆಪಿಗೆ ರಾಜ್ಯಾದ್ಯಂತ ಸಂಘಟನಾ ಬಲ ತಂದುಕೊಟ್ಟಿದ್ದಲ್ಲದೆ ಶ್ರೀ ಸಿ.ಟಿ. ರವಿ, ಶ್ರೀ ಸುನಿಲ್ ಕುಮಾರ್, ಜೀವರಾಜ್ ರಂತರ ಯುವ ನಾಯಕರು ಹೋರಾಟ ಮಾಡಿದರು.
ಚಿಕ್ಕಮಗಳೂರು ಬಿಜೆಪಿಯ ಭದ್ರನೆಲೆಯಾಯಿತು. ಶ್ರೀ ಲಾಲ್ಕೃಷ್ಣ ಅಡ್ವಾಣಿಯವರ ರಥಯಾತ್ರೆಗಳು. ರಾಮರಥಯಾತ್ರೆ 1990ರಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರದ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಗುಜರಾತಿನ ಸೋಮನಾಥ ಮಂದಿರದಿಂದ ರಾಮರಥಯಾತ್ರೆಯನ್ನು ಶ್ರೀ ಲಾಲ್ಕೃಷ್ಣ ಅಡ್ವಾಣಿಯವರ ನೇತೃತ್ವದಲ್ಲಿ ಪ್ರಾರಂಭಿಸಲಾಯಿತು. ಇದು ತನ್ನ ಮಾರ್ಗದಲ್ಲಿ ಕರ್ನಾಟಕ ಬೀದರ್ ಮೂಲಕ ಹಾದು ಹೋಗಿದ್ದು ವಿಶೇಷ. ಈ ಯಾತ್ರೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಮಹತ್ವದ ಪ್ರಭಾವ ಬೀರಿದೆ. ಜನಾದೇಶ ಯಾತ್ರೆ. ರಾಜಕಾರಣದಿಂದ ಧರ್ಮವನ್ನು ಪ್ರತ್ಯೇಕಿಸಲು ಹೊರಟ ಅಂದಿನ ಕೇಂದ್ರ ಸರ್ಕಾರದ ವಿರುದ್ಧ ನಡೆದ ರಥಯಾತ್ರೆ ದೇಶದ 4 ದಿಕ್ಕಿನಲ್ಲಿ ಏಕಕಾಲದಲ್ಲಿ ಪ್ರಾರಂಭವಾಯಿತು. ದಕ್ಷಿಣ ಭಾರತದಲ್ಲಿ ಇದು ಕರ್ನಾಟಕದ ಮೈಸೂರಿನಲ್ಲಿ ಪ್ರಾರಂಭಗೊಂಡಿತು. ಎಲ್.ಕೆ. ಅಡ್ವಾಣಿಯವರು ಮೈಸೂರಿನಿಂದ ಭೂಪಾಲ್ವರೆಗೆ ಯಾತ್ರೆ ಕೈಗೊಂಡಿದ್ದರು. ಸ್ವರ್ಣ ಜಯಂತಿ ಯಾತ್ರೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 50ನೇ ವರ್ಷದ ಸಂಭ್ರಮದಲ್ಲಿ ಈ ಯಾತ್ರೆಯನ್ನು ಕೈಗೊಂಡ ಸ್ವಾತಂತ್ರ್ಯದ ಮಹತ್ವ ಜನರಿಗೆ ತಿಳಿಸಲಾಯಿತು. ಭಾರತ ಉದಯ ಯಾತ್ರೆ. 2004ರ ಸಾರ್ವತ್ರಿಕ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಾಧನೆ ಮತ್ತು ಹೊಸ ಭಾರತದ ಉದಯದ ಬಗ್ಗೆ ಈ ಯಾತ್ರೆ ಕೈಗೊಳ್ಳಲಾಯಿತು. ಟಿಪ್ಪು ಜಯಂತಿ ವಿರುದ್ಧ ಹೋರಾಟ. 2015ರಲ್ಲಿ ರಾಜ್ಯದಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಜಯಂತಿ ಮಾಡಲು ನಿರ್ಧಾರ ಮಾಡಿದಾಗ ರಾಜ್ಯ ಬಿಜೆಪಿ ಶ್ರೀ ಬಿ.ಎಸ್. ಯಡಿಯೂರಪ್ಪನವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆಕೊಟ್ಟಿತ್ತು. ಇದು ರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿಯಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿಯ ಕೊಡಗಿನ ಕಾರ್ಯಕರ್ತ ಕುಟ್ಟಪ್ಪ ಅವರ ಹತ್ಯೆ ಕೂಡ ಆಯಿತು. ನಂತರ ಹೋರಾಟಕ್ಕೆ ಮಣಿದ ಸರ್ಕಾರ ನಂತರ ದಿನಗಳಲ್ಲಿ ಇದರ ಆಚರಣೆಯನ್ನು ನಿಲ್ಲಿಸಿತು. ಕರಾವಳಿ ಮತ್ತು ಮಡಿಕೇರಿ ಭಾಗದಲ್ಲಿ ಬಿಜೆಪಿಯ ಪ್ರಭಾವ ಬೆಳೆಯಲು ಸಹಕಾರಿಯಾಯಿತು. 13 ಆಗಸ್ಟ್ 2016 ಮಂಗಳೂರು ಚಲೋ. ಕಾಂಗ್ರೆಸ್ ಆಡಳಿತದಲ್ಲಿ ನಿರಂತರವಾಗಿ ನಡೆಯುತ್ತಿದ್ದ ಹಿಂದೂ ಯುವಕರ ಹತ್ಯೆಯನ್ನು ಖಂಡಿಸಿ ಬೆಂಗಳೂರಿನಿಂದ ಮಂಗಳೂರು ಹೋಗುವ ಮಂಗಳೂರು ಚಲೋ ಹೋರಾಟಕ್ಕೆ ಕರೆಕೊಡಲಾಯಿತು. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಬೃಹತ್ ಸಂಖ್ಯೆಯಲ್ಲಿ ಬಂದ ಬಿಜೆಪಿ ಹಾಗೂ ಪರಿವಾರ ಸಂಘಟನೆಯ ಕಾರ್ಯಕರ್ತರು ಮಂಗಳೂರಿನಲ್ಲಿ ಒಟ್ಟಿಗೆ ಸೇರಿ ಸರಕಾರ ವಿರುದ್ಧ ಬೃಹತ್ ಪ್ರಮಾಣದ ಪ್ರತಿಭಟನಾ ಕಾರ್ಯಕ್ರಮ ಮಾಡಿದರು. 14 ಸೆಪ್ಟೆಂಬರ್ 2023 ಮೈಸೂರು ಚಲೋ ಹೋರಾಟ. ಮೂಡಾ ಸೈಟುಗಳ ಕಬಳಿಕೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯವರ ಕುಟುಂಬ ನೇರವಾಗಿ ಭಾಗಿಯಾದ ಬಗ್ಗೆ ಅನೇಕ ಸಾಕ್ಷಿಗಳು ಸಿಕ್ಕ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಶ್ರೀ ಬಿ.ವೈ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮೈಸೂರು ಚಲೋ ಹೋರಾಟಕ್ಕೆ ಕರೆಕೊಡಲಾಯಿತು. ಬೆಂಗಳೂರಿನಿಂದ ಮೈಸೂರಿಗೆ ಕಾಲ್ನಡಿಗೆಯ ಮುಖಾಂತರ ಯಾತ್ರೆ ಮಾಡಿ ಮಾರ್ಗ ಉದ್ದಕ್ಕೂ ರಾಜ್ಯ ಸರ್ಕಾರದ ಭ್ರಷ್ಟಾಚಾರವನ್ನು ಸಾರ್ವಜನಿಕರಿಗೆ ಮನವರಿಕೆ ಮಾಡುತ್ತಾ ಮೈಸೂರಿನಲ್ಲಿ ಬೃಹತ್ ಸಮಾವೇಶ ಮಾಡಿ ಸಮಾರೋಪ ಮಾಡಲಾಯಿತು. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾವಿರಾರು ಕೋಟಿಯನ್ನು ಲೂಟಿ ಮಾಡಿದೆ. ಈ ಹೋರಾಟಕ್ಕೆ ರಾಜ್ಯಾದ್ಯಂತ ಅಭೂತಪೂರ್ವ ಬೆಂಬಲ ಸಿಕ್ಕಿದ್ದೂ ಅಲ್ಲದೆ ಮುಖ್ಯಮಂತ್ರಿಗಳು ತಮಗೆ ಸಿಕ್ಕ ಸೈಟುಗಳನ್ನು ಮರಳಿಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು.